ಅಲ್ಲ ಏನದು ಚಾರ್ಲಿ ಅಂತ ಏನಕ್ಕೆ ಸೇವ್ ಮಾಡ್ಕೊಂಡಿರೋದು, ಏನ್ ಸೀಕ್ರೆಟ್ ಏನದು? ನೀವು ಇದೆಲ್ಲ ಮತ್ತೆ ಕೇಳಿ ಎಲ್ಲ ರಿವೀಲ್ ಮಾಡಿ ನೆಕ್ಸ್ಟ್ ನಾನು ಯಾರ ಮುಂದೆ ಆದ್ರೂ ಆ ಕಾಲ್ ಬಂದು ಏನ್ ಎಲ್ಲಾ ಕಡೆ ನಿಮ್ದೆ ಹೌದು, ರಿಯಲ್ ನೇಮ್ ಫೀಡ್ ಮಾಡ್ಕೋಬೇಕಲ್ಲ, ಯಾಕಿದು? ಯಾಕೆ ಗೊತ್ತಾ? ಆಮೇಲೆ ಮತ್ತೆ ಅದಕ್ಕೂ ಏನಾದ್ರು ಒಂದು ಹೇಳಕ್ಕಿಂತ ಮುಂಚೆ ಚಾರ್ಲಿ ಬಂದು ಯಾರು ಹೇಳಿ? ಚಾರ್ಲಿ ಚಾಂಪಿಯನ್ ಅಲ್ವಾ? ಅವ್ರು ಏನು ಚಾರ್ಲಿ ಚಾಂಪಿಯನ್ ನಮ್ಗೆಲ್ಲ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸಿ ಒಂದಷ್ಟು ನೆನಪುಗಳನ್ನ ಕೊಟ್ಟು ಹೋಗಿರೋ ಫೇಮಸ್. ಇವತ್ತಿಗೂ ಅವ್ರ ಸತ್ಯ ಎಷ್ಟು ವರ್ಷ ಆದ್ರೂ ಇವತ್ತಿಗೂ ಚಾರ್ಲಿ ಚಾಂಪಿಯನ್ ಅಂದ್ರೆ ಅವ್ರನ್ನ ನೆನಪಾಗತ್ತಲ್ವಾ ನಮ್ಗೆ. ಸೊ ಹಂಗಾಗಿ ನನಗೆ ವಿನೋದ್ ಅವರು ಆ ಮಟ್ಟಿಗೆ ಬೆಳಿಲಿ ಅಂತ ಆಸೆ. ಎಲ್ಲರೂ ಇವಾಗ ಹೆಂಗೆ ನಾವೆಲ್ಲ ಚಾರ್ಲಿ ಚಾಪ್ಲಿನ್ ನೆನೆಸ್ಕೊಳ್ತಿದೀವೋ ಇನ್ ಫರ್ದರ್ ಫ್ಯೂಚರ್ಗೂ ವಿನೋದ್ ಅವ್ರನ್ನ ಅಂದ್ರೆ ಕಾಮಿಡಿ ಅಂದ್ರೆ ಫನ್ ಅಂದ್ರೆ ವಿನೋ ಅಂತ ನೆನಪಾಗ್ಬೇಕು. ಸೊ ಹಂಗಾಗಿ ಅವ್ರ ಅಷ್ಟು ಮಟ್ಟಿಗೆ ಬೆಳೆಸಪ್ಪ ದೇವ್ರೆ ಅಂತ ಸೇವ್ ಮಾಡ್ಕೊಂಡಿದ್ದೀವಿ ಚಾರ್ಲಿ. ಗಾಡ್ ಸೂಪರ್. ನಂಗೆ ಅದು ಚಾರ್ಲಿ ಅಂದ ತಕ್ಷಣ ಚಾರ್ಲಿ ಚಾಂಪಿಯನ್ ನಂಗೆ ಅಂದ್ರೆ ತುಂಬಾ ಚೂಟಿ ಇರ್ತಾರೆ, ಅವ್ರಿಗೂ ಕೂಡ ಚಾರ್ಲಿ ಅಂತ. ಅಂಡ್ ಇದು ಸಿನಿಮಾ ಬಂತಲ್ಲ ಚಾರ್ಲಿ, ನಾಯಿ ಹೆಸರು ಯಾಕೆ ಇಟ್ಟಿದ್ಯಾ ಅಂತಾನು ಕೇಳಿದಾರೆ ಸುಮಾರು ಜನ. ಸೊ ಜಸ್ಟ್ ಐ ವಾಂಟ್ ಟು ಸೀ ಹಿಮ್ ಲೈಕ್ ದಟ್. ಸದ್ಯ ಡಾಗ್ ಒಂದು ಎಮೋಜಿ ಹಾಕಿಲ್ಲ, ಇಲ್ಲಾಂದ್ರೆ ಅದೇ ಅಂತ ತಿಳ್ಕೊಂಡ್ಬಿಟ್ಟಿರೋರು. ಸೊ ನಾನು ಅವ್ರ ಆ ಮಟ್ಟಿಗೆ ಬೆಳಿಲಿ ಅಂತ ನಾನು ಆಶಿಸ್ತೀನಿ. ಐ ಮೀನ್ ಐ ವಿಲ್ ಪ್ರೇ ಫಾರ್ ಗಾಡ್ ಅವರಷ್ಟು ಮಟ್ಟಿಗೆ ಫೇಮಸ್ ಆಗ್ಬೇಕು. ಇವಾಗ ಆಲ್ರೆಡಿ ಜನಕ್ಕೆ ತುಂಬಾ ಹತ್ರ ಇದ್ದಾರೆ, ಬಟ್ ಇನ್ನೂ ಲೈಕ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬೇಕು ಅವರು ಅಂತ ಆಸೆ ನನ್ಗೆ. ಒಳ್ಳೇದಾಗ್ಲಿ. ನಿಮ್ಮ ಆಸೆ ಕನಸುಗಳೆಲ್ಲ ಏನ್ ಇಟ್ಕೊಂಡಿದ್ರ ಅದಷ್ಟು ಕೂಡ ನನ್ಸಾಗ್ಲಿ ಅಂತ ಹೇಳ್ತಾ, ಈಗ ದೊಡ್ಡಣ್ಣ ಅಪ್ಪಾಜಿ ಬಗ್ಗೆ ಮಾತಾಡ್ತಾ ನನಗೊಂದು ವಿಚಾರ ರೀಸೆಂಟ್ ಆಗಿ ಒಂದು ಹೌದು, ನನ್ಗೆ ಆಕ್ಚುಲಿ ಅದು ಗೊತ್ತೇ ಆಗಿರ್ಲಿಲ್ಲ ಗೊತ್ತಾ. ನನಗೂ ವೆರಿ ರೀಸೆಂಟ್ ಆಗಿ ಗೊತ್ತಾಗಿದ್ದು. ಆ ಟ್ರೋಲ್ ಆಗಿದ್ದ ಟೈಮ್ಸ್ ನಾನು ಬಿಸಿ ಇದ್ನೋ ಫೋನ್ ನೋಡಿಲ್ವೇನೋ ಗೊತ್ತಿಲ್ಲ, ನನಗೆ ಗೊತ್ತಿರಲಿಲ್ಲ. ಬಟ್ ಸೀರಿಯಸ್ಲಿ ನಂಗೆ ಎಷ್ಟು ಸಿಟ್ಟು ಬಂತಂದ್ರೆ, ಯಪ್ಪ ಹೆಂಗ್ ಮನ್ಸಾಗತ್ತೆ ಆತರ. ಈಗ ಯಾರ್ಯಾರು ನಮ್ ಹೆಣ್ಮಕ್ಳ ಮೇಲೆ ಮಾಡ್ತಾರೆ, ಓಕೆ ಅದನ್ನೊಂದ್ ಪಕ್ಷ ಸಹಿಸ್ಕೊಂಡ್ಬಿಡೋಣ, ಏನೋ ಕೋಪ ಇರುತ್ತೆ. ಅಪ್ಪಾಜಿ ಅಂತ ಕಾಮದೇನು ಅಂತ ಮನುಷ್ಯನ ಮೇಲೆ ಏನಕ್ಕೆ ಆತರ ಸಿಟ್ಟು ಮಾಡ್ಕೊಂಡು ಆತರ ಟ್ರೋಲ್ ಮಾಡಿದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಂಗೆ ನಿಜ ತುಂಬಾ ಸಿಟ್ಟು ಬಂತು ಅವಾಗ. ಬಟ್ ಇಟ್ಸ್ ರಿಯಲಿ ವೆರಿ ಬ್ಯಾಡ್. ಸುಮ್ನೆ ಏನಕ್ಕೆ ಗೊತ್ತಿಲ್ದಿರೋ ವಿಷಯಗಳನ್ನ ಟ್ರೋಲ್ ಮಾಡ್ಕೊಂಡು, ಅದು ಸಾವು ಅವ್ರಿಗೆ ಇನ್ನೂ ಆಯಸ್ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ನಾವು ಪ್ರೇ ಮಾಡೋ ಟೈಮಲ್ಲಿ ಅದು ಅವ್ರು ಅವಾಗಷ್ಟೇ ಬಿದ್ದು, ನಿಮಗೆ ಗೊತ್ತಿರೋ ಹಾಗೆ ಅವರು ತುಂಬಾ ಹುಷಾರ್ ತಪ್ಪಿದ್ರು. ನಾನು ಎಲ್ಲ ಹೋಗಿ ನೋಡ್ಕೊಂಡು ಬಂದೆ ಅವ್ರನ್ನ. ಸೊ ಆ ಥರ ಟೈಮಲ್ಲಿ ಈ ಥರ ನ್ಯೂಸ್ ಕೇಳಿದಾಗ ಅವ್ರ ಮನೆಯವ್ರಿಗೂ ಎಷ್ಟು ಆಘಾತ ಆಗಿರ್ಬೋದು. ಅದಾದ್ಮೇಲೆ ಕ್ಲಾರಿಟಿನೂ ಕೊಟ್ಟು. ಹೌದು, ಬಟ್ ನೀವು ಆ ಟೈಮಲ್ಲಿ ಕಾಲ್ ಮಾಡಿ ಮಾತಾಡ್ಸಿದ್ರು? ನಾನು ವೀಕ್ಲಿ ಒನ್ಸ್ ಅಪ್ಪಾಜಿ ಜೊತೆ ಮಾತಾಡ್ತೀನಿ, ಅದ್ರ ಬಗ್ಗೆ ಡೌಟೇ ಬೇಡ. ಅಪ್ಪಾಜಿ ಬರ್ಡೇ ಇರ್ಲಿ, ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇರ್ಲಿ, ಅಂಡ್ ಫಾದರ್ಸ್ ಡೇ ಇದ್ದಾಗ ನಾನು ಅವ್ರ ಫೋಟೋ ಎಲ್ಲ ನೀವು ನೋಡಿರ್ತೀರಾ, ಮೇ ಬಿ ಪೋಸ್ಟ್ ಮಾಡಿರ್ತೀನಿ. ಸೊ ಅವ್ರ ಜೊತೆ ಮಾತಾಡಿದೆ, ಅವ್ರಿಗೆ ನನ್ನ ಜೊತೆ ಮಾತಾಡಿದೆ ಅದಂತರ ಇನ್ಕಂಪ್ಲೀಟ್, ನಾನು ಅವ್ರ ಜೊತೆ ಮಾತಾಡಿದ್ರೆ ನನಗೆ ಇನ್ಕಂಪ್ಲೀಟ್ ಆಗಿರುತ್ತೆ, ಲೈಫೇ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ನೋಡಿ, ಆ ಒಂದು ಧಾರಾವಾಹಿ ಅನ್ನುವಂಥದ್ದು ಯಾವ ರೀತಿಯಾಗಿ ಬಾಂಡಿಂಗ್ ನ ಹೆಚ್ಚು ಮಾಡ್ಕೊಂಡು ಮುಂದೆ ತಗೊಂಡು ಹೋಗುತ್ತೆ. ಹೌದು, ಎಕ್ಸಾಕ್ಟ್ಲಿ. ಇವಾಗ ದತ್ತಣ್ಣ ಅವ್ರ ಜೊತೆ ಹೇಗಿದೆ ಬಾಂಡಿಂಗ್? ಸೇಮ್ ಅದೇ ತರ ಇದೆ. ಅಂದ್ರೆ ಅಪ್ಪಾಜಿ ಅಷ್ಟು ಇಲ್ದೇ ಇರ್ಬೋದು, ಕಾಲ್ ಕಾಂಟ್ಯಾಕ್ಟ್ಸ್ ಇಲ್ದೇ ಇರ್ಬೋದು, ಬಟ್ ಸೆಟ್ ಅಲ್ಲಿ ಸೇಮ್ ಲವ್, ಸೇಮ್ ಪ್ರೀತಿ ಎಲ್ಲ ಹಾಗೆ ಇದೆ. ಕಾವ್ಯ ಏನಾದ್ರು ಸಿಗ್ತಾರಾ, ಮಾತಾಡ್ಸ್ತಾರಾ? ಕಾವ್ಯ ತುಂಬಾ ಬಿಸಿ ಆಗ್ಬಿಟ್ಟಿದ್ದಾಳೆ, ಸಿಗ್ತಾ ಇಲ್ಲ. ಬಟ್ ಕಾಲ್ ಕಾಂಟ್ಯಾಕ್ಟ್ ಅಲ್ಲಿ ಖಂಡಿತವಾಗ ಅವಳು ಬಿಗ್ ಬಾಸ್ ಇಂದ ಆಚೆ ಬಂದ ತಕ್ಷಣ ನಂಗೆ ಒಂದ್ಸಲ ಕಾಲ್ ಮಾಡಿ ಮಾತಾಡಿ, ನಾವು ಇದೆಲ್ಲ ವಾಟ್ ಇಸ್ ದಟ್ ಬೈಟ್ಸ್ ಎಲ್ಲ ಕೇಳಿದ್ರು ಅವ್ರ ಬ್ರದರು. ಸೊ ಬೈಟ್ಸ್ ಎಲ್ಲ ಕಳ್ಸಿದ್ವಿ, ಅದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ. ಪಾಪ ಅದ್ ನೋಡಿ, ಅವಳು ಬೆಳೆದಿದ್ರು ಮರ್ತಿಲ್ಲ ಅನ್ನೋದಕ್ಕೆ ಅದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಸೊ ಕಾಲ್ ಮಾಡಿ ಮಾತಾಡೋದು ಒಂದಷ್ಟೊತ್ತು, ಅಂದ್ರೆ ನಾವು ಮಾತಾಡೋದು ಸಿಗದೆ ಇರೋದು ಕಮ್ಮಿ ಇರ್ಬೋದು, ಬಟ್ ಮಾತಾಡಿದಾಗ ಗಂಟೆಗಟ್ಲೆ ಮಾತಾಡಿ ತುಂಬಾ ಇರುತ್ತೆ ನಮಗೆ ಮಾತಾಡಕ್ಕೆ. ಲಿಟ್ರಲಿ ಅವರು ರೀಸೆಂಟ್ ಆಗಿ ನನ್ಗೆ ಅವ್ರ ಕಣ್ಣು ನೋಡಿ ಗೊತ್ತಾಯ್ತು, ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ರು. ಹೌದಾ? ನನ್ ಜೊತೆ ಕ್ಯಾಮ್ರಾ ನೋಯ್ತು, ಈ ಕಾವ್ಯ ಅವರಲ್ವಾ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೆ. ಮ್ಯಾಮ್ ಪ್ಲೀಸ್ ನನಗೆ ಹೆಂಗ್ ಕಂಡು ಹಿಡಿದ್ರಿ ಅಂತಂದ್ರೆ ನಾವು ಗೊತ್ತಲ್ವಾ, ಹಂಗಾಗ್ಬಿಟ್ಟಿರುತ್ತೆ. ಕಣ್ಣು ನೋಡಿ ಗೊತ್ತಾಯ್ತು, ಮಾಸ್ಕ್ ಹಾಕೊಂಡಿದ್ರು ಗೊತ್ತಾಯ್ತು ನಂಗೆ ಅಂತಂದ್ರೆ, ಮ್ಯಾಮ್ ಸುಮ್ಮನೆ ಕ್ರೌಡ್ ಆಗುತ್ತೆ ಬಿಟ್ಬಿಡಿ ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಲ್ಲ, ಹೋಗ್ಲಿ ಬಿಡಿ. ಬಿಕಾಸ್ ನೋಡಿ, ಆ ಬಿಗ್ ಬಾಸ್ ಅನ್ನುವಂತಹ ವೇದಿಕೆ, ಕಾವ್ಯ ಸೀರಿಯಲ್ ಧಾರಾವಾಹಿಯಿಂದನೂ ಕೂಡ ನಾನು ಮಾತಾಡ್ತೀನಿ ಅವ್ರಿಗೆ. ಒಂದು ಒಳಗಡೆ ಹೋಗಿ ಬಂದ ತಕ್ಷಣ ಯಾವ ರೀತಿಯಾಗಿ ಹೈಪ್ ಕ್ರಿಯೇಟ್ ಆಗುತ್ತೆ, ಕ್ರೇಜ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು. ನಿಮಗೆ ಎಷ್ಟು ಖುಷಿ ಇದೆ ನಿಮ್ ಜೊತೆಗೆ? ಸೀರಿಯಸ್ಲಿ ಯಾರೇ ಖುಷಿ ಇರಲ್ಲ, ಪ್ರೌಡ್ ಫೀಲ್ ಅಲ್ವಾ ಅದು. ನಾನು ಅದು ಬೈಟ್ಸ್ ಅಲ್ಲೂ ಅದನ್ನೇ ಹೇಳ್ತಾ ಇದ್ದೆ. ಲೈಕ್ ಅಂದ್ರೆ ಅವಳಿಗೆ 2 years ಇಂದ ಕಾಲ್ ಬಂದಿದ್ರು, ಅವಳು ಅದನ್ನ ತಗೊಂಡಿರ್ಲಿಲ್ಲ. ಬಟ್ ಈ ಸಲ ಅದು ಎಲ್ಲ ರೈಟ್ ಟೈಮಿಗೆ ರೈಟ್, ಐ ಮೀನ್ ಅದೇ ಕರೆಕ್ಟ್ ಆಗಿ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಈ ಸೀಸನ್ ಒಂದು ಎಕ್ಸಾಂಪಲ್ ಅಷ್ಟೇನೆ. ಬಟ್ ನಮ್ ಜೊತೆ ಹೇಗಿದ್ಲೋ, ಅಂದ್ರೆ ವರ್ಕ್ ಮಾಡುವಾಗಲೇ ಆಗ್ಲಿ 3 years ವರ್ಕ್ ಮಾಡಿದೀನಿ ಅವ್ರ ಜೊತೆ. ಸೊ ಹಾಗೆ ಆಚೆ ನಾನು ಅನ್ಕೊಂಡೆ ಮೇ ಬಿ ಕಾವ್ಯ ಚೇಂಜ್ ಆಗ್ತಾಳ ಅಂತ, ಬಟ್ ಇಲ್ಲ, ಪಾಪ ಚೇಂಜ್ ಆಗಿಲ್ಲ ಅವಳು. ಆಕ್ಚುಲಿ ಶಿ ಇಸ್ ಗುಡ್ ಟು ಮೀ. ಅವಳು ಅವಾಗ
ಹೆಂಗಿದ್ಲೋ ಇವಾಗ್ಲೂ ಹಂಗೆ ಇದ್ದಾಳೆ, ಮಾತಾಡೋದು ರೀತಿ ಯಾವ್ದು ಚೇಂಜ್ ಆಗಿಲ್ಲ. ಸೊ ನಾನು ಬೇಬಿ ಅಂತ ಮಾತಾಡ್ಸೋದಾಗ್ಲಿ, ಅವಳು ನನ್ನ ಬೇಬಿ ಅಂತ ಅದು ಅಷ್ಟೇ, ಅದ್ರಲ್ಲೂ ಚೇಂಜಸ್ ಆಗಿಲ್ಲ. ಸೊ ಇಷ್ಟೇ ಎಕ್ಸಾಂಪಲ್. ಸೂಪರ್. ಶಿ ಇಸ್ ಲೈಕ್ ಶಿ ಅಷ್ಟೇ. ಇದು ಕಾವ್ಯ ಗಿಲ್ಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎರಡು ಮೂರು ಆಮೇಲೆ ಇನ್ನೂ ನಿಮ್ಗೆ ಒಂದಷ್ಟು ವಿಚಾರಗಳು ಗಿಲ್ಲಿ ಅವ್ರ ಬಗ್ಗೆ ಗೊತ್ತಿದೆ ಅಂತಾನು ಕೂಡ ಹೇಳಿದ್ರಿ. ಅಂಡ್ ವಿನೋದ್ ಗೊಬ್ರಗಾಲ್ ಅವರು ಗಿಲ್ಲಿ ಅವರು ಒಂದೇ ಊರ್ನವರಾಗಿರೋದುಂಟು, ಅಕ್ಕಪಕ್ಕದ ಊರ್ನವರಾಗಿರೋದು. ನಾನು ಕೂಡ ವಿನೋದ್ ಅವ್ರ ಹತ್ರ ಕೇಳಿದಂತ ಸಂದರ್ಭದಲ್ಲಿ ನಾವು ತುಂಬಾ ಚೆನ್ನಾಗಿದೀವಿ, ತುಂಬಾ ಒಳ್ಳೆ ಫ್ರೆಂಡ್ಸ್ ಕೂಡ, ಆಮೇಲೆ ಬಂದಾಗ ಅಣ್ಣ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಬಟ್ ಆ ಕಮೆಂಟ್ಸ್ ಅಲ್ಲಿ ಏನಕ್ಕೆ ಆತರ ಕಮೆಂಟ್? ಹೌದು, ತುಂಬಾ ಬೇಜಾರ. ಕ್ಲಾರಿಟಿ ಕೊಟ್ರ ಅವರು, ಕ್ಲಾರಿಟಿ ಕೊಟ್ಟಿದ್ದಾರೆ. ಬಟ್ ಅವರ ಕ್ಲೋಸ್ ಫ್ರೆಂಡ್ ಆಗಿ ನೀವೇನ್ ಹೇಳಕ್ ಇಷ್ಟಪಡ್ತೀನಿ? ಸೊ ನಾನು ಇದ್ರ ಬಗ್ಗೆ ನಾನು ಆಕ್ಚುಲಿ ಕ್ಲಾರಿಟಿ ಕೊಡ್ಲೇಬೇಕು ಅಂತ ನಾನು ವಿನು ಮತ್ತೆ ಕಾವ್ಯಂಗ್ ಹೇಳಿದ್ದೆ. ಬಟ್ ಅವರು ಬಿಡು, ಬ್ಯಾಡ್ ಕಮೆಂಟ್ಸಿಗೆ ಎಷ್ಟು ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅವಳು ಅದನ್ನ ನನ್ನ ಹತ್ರ ಮಾತಾಡಿದ್ಲು, ಬಿಡು ಯಾಕೆ ವರಿ ಮಾಡ್ಕೊಳ್ಳೋದು ಅಂತ. ಸೊ ಇದು ಸ್ಟಾರ್ಟ್ ಆಗಿದ್ ಎಲ್ಲಿ ಅಂತಂದ್ರೆ, ಬಿಗ್ ಬಾಸ್ ನಡೆಯುವಾಗ ದ ಲಾಸ್ಟ್ ವೀಕ್ ಅನ್ಕೊಳ್ತೀನಿ, ಗಿಚ್ಚಿ ಗಿಲಿ ಗಿಲಿ ಪ್ರಮೋಷನ್ಗೆ ವಿನೋದ್ ಅವರು ಮತ್ತೆ ಅವರ ಗಿಚ್ಚಿ ಗಿಲಿ ಗಿಲಿ ಟೀಮ್ ಹೋಗಿರತ್ತೆ ಒಳಗಡೆ. ಸೊ ಒಳಗ್ ಹೋಗಕ್ಕಿಂತ ಮುಂಚೆ ಇದು ಸುಮಾರು ಜನಕ್ಕೆ ಗೊತ್ತಿರಲ್ಲ. ಹೌದು ಪಾಪ, ಜನಕ್ಕೂ ನಾವು ಬ್ಲೇಮ್ ಮಾಡೋದಿಕ್ ಆಗೋದಿಲ್ಲ. ನಾನ್ ಕೆಂಡ ಸಂಪಿಗೆ ಶೂಟ್ ಮಾಡುವಾಗ ನನ್ ವಿನೋದ್ ಅವ್ರ ಬೆಸ್ಟ್ ಫ್ರೆಂಡ್ ಇದ್ರಿಂದ ನಮ್ ಟೀಮ್ ಇಡೀವರ್ಗು ಪರಿಚಯ ಇದ್ರು. ಸೊ ಯೂಶಲಿ ನಾವು ಕಾಲ್ ಮಾತಾಡುವಾಗ, ವಿಡಿಯೋ ಕಾಲ್ ಅಲ್ಲಿ ಮಾತಾಡುವಾಗ ಕಾವ್ಯ ಮತ್ತೆ ವಿನೋದ್ ಅವರು ತುಂಬಾ ಸಲ ಮಾತಾಡಿದ್ದಾರೆ. ಅವ್ರಿಬ್ರು ಮಾತಾಡೋದೇ ಡಾರ್ಲಿಂಗ್ ಡಾರ್ಲಿಂಗ್ ಅಂತ. ಕಾವ್ಯ ಅಂಡ್ ವಿನೋದ್ ಡಾರ್ಲಿಂಗ್ ಡಾರ್ಲಿಂಗ್ ಅಂತಾನೆ ಅವ್ರು ಅವಳಿಗೆ ರೇಗಿಸ್ತಾರೆ, ಇಲ್ಲ ಅವಳು ಅವ್ರಿಗೆ ರೇಗಿಸ್ತಾರೆ. ಅವ್ರಿಬ್ರು ಮಂಡ್ಯದವ್ರು ಬೇರೆ, ಅದು ಅಲ್ದೆ ನಾವ್ ಗೊತ್ತಲ್ಲ ಮಂಡ್ಯ, ನಾನ್ ಗೊತ್ತಲ್ಲ ಕೆಂಡ ಅಂತ. ಇವಳು ಕೆಂಡ ಸಂಪಿಗೆ ಅಲ್ವಾ ನಮ್ದು, ನಾವ್ ಗೊತ್ತಲ್ಲ ಕೆಂಡ, ಅದಕ್ಕೆ ಇವ್ರು ಸುಮ್ಮನೆ ಇರ್ಬೇಕಾ, ಗೊತ್ತಲ್ಲ ನಿಮಗೆ ವಿನೋದ್ ನಾವ್ ಗೊತ್ತಲ್ಲ ಮಂಡ್ಯ, ಕೆಂಡಾದ್ಮೇಲೆ ನಡ್ಕೊಂಡು ಹೋಗೋರು ನಾವು. ಸೊ ಹಂಗ ಅವ್ರಿಬ್ರು ಯಾವಾಗ್ಲೂ ಫನ್ ಮಾಡ್ಕೊಂಡು, ಅವ್ರಿಬ್ರದ್ದು ಬಾಂಡಿಂಗ್ ಚೆನ್ನಾಗಿತ್ತು. ನಾವೆಲ್ಲ ಒಟ್ಟಿಗೆ ಇರುವಾಗ ಮಾತಾಡ್ಕೊಂಡು ಪರಿಚಯ ಇರೋದ್ರಿಂದ ನಾನು ಹೇಳಿ ಕಳಿಸ್ದೆ ಕಾವ್ಯಂಗೆ, ವಿಶ್ ಮಾಡಿ ಚೆನ್ನಾಗಿ ಮಾತಾಡ್ಸಿ, ನೀವು ಇಲ್ಲಿ ಹೇಗೆ ಆಚೆಗಡೆ ಯಾವ ತರ ಬಾಂಡ್. ಆಮೇಲೆ ಅವ್ರು ಸ್ವಲ್ಪ ರಿಸರ್ವ್ಡ್ ಆಗಿ ಇದ್ಬಿಡ್ತಾರೆ ವಿನೋದ್ ಕೆಲವೊಂದ್ ಕಡೆ. ಸೊ ಬೇಡ, ಅದ್ ಸ್ವಲ್ಪ ಚೆನ್ನಾಗಿ ಮಾತಾಡ್ಸ್ಕೊಂಡ್ ಫನ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿ ಕಳ್ಸಿದ್ದೆ ಅವ್ರ ಒಳಗೆ ಹೋಗುವಾಗ, ಆಯ್ತಾ. ಸೊ ಒಳಗ್ ಹೋಗಿದ ತಕ್ಷಣ ಕಾವ್ಯ ತುಂಬಾ ಪರಿಚಯ ಇರೋ ತರನೇ ಮಾತಾಡ್ಬೇಕು. ಆಬ್ವಿಯಸ್ಲಿ ಕಾವ್ಯ ಪರಿಚಯ ಇದ್ದಾಳೆ ವಿನೋದ್ಗೆ. ಸೊ ಹಂಗಾಗಿ ಅವ್ರು ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲ, ಐ ಮೀನ್ ಡಾರ್ಲಿಂಗ್ ಡಾರ್ಲಿಂಗ್ ಅಂತೆಲ್ಲ ರೇಗಿಸ್ಕೊಂಡ್ ಬಂದ್. ನಾನು ಆಕ್ಚುಲಿ ಆ ಎಪಿಸೋಡ್ ನೋಡಿಲ್ಲ, ನೋಡ್ಬೇಕಿತ್ತು, ಇವತ್ತಿನವರೆಗೂ ನೋಡಕ್ಕಾಗಿಲ್ಲ, ನೋಡ್ಬೇಕು. ಸೊ ಡಾರ್ಲಿಂಗ್ ಅಂತ ಮಾತಾಡ್ಕೊಂಡು ಆಚೆ ಬರೋ ಟೈಮಲ್ಲಿ ಇವನ್ ಗಿಲ್ಲಿ ಕೇಳಿದ್ರಂತೆ, ಏನು ಅಷ್ಟು ಅಲ್ಲಿಗೆ ನಾನು ನಿನ್ಗೆ ವಿನೋದ್ ಅಂದ್ರೆ ಗೊಬ್ಬರ ಅಷ್ಟೊಂದು ಕ್ಲೋಸ್ ಆ ನಿನಗೆ ಅಂತೆಲ್ಲ ಕೇಳಿದ್ದಾರೆ. ಯಾವುದು ಕಣೋ ನಂಗೆ ಆಚೆ ಪರಿಚಯ ಇದ್ದಾರೆ ಅಂತ ಹೇಳಿ ಅದ್ರಲ್ಲಿ ಕಟ್ ಆಗಿದೆ. ಇವಾಗ ಬಿಗ್ ಬಾಸ್ 1.5 ಅವರ್ ಶೋ ಅಲ್ಲಿ ಎಲ್ಲಾನು ತೋರ್ಸೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಏನೇನ್ ಮೇನ್ ಇರುತ್ತೆ ತೋರ್ಸ್ಬಿಟ್ಟು ಕಟ್ ಮಾಡಿರ್ತಾರೆ. ಆಮೇಲೆ ಏನ್ ಮಾತಾಗಿರ್ತಂತೆ ಜನಗಳಿಗೂ ಗೊತ್ತಿರಲ್ಲ. ಕೆಲವ್ರಿಗೆ ಲೈವ್ ನೋಡೋರ್ಗೂ ಸರಿಯಾಗಿ ಒಂದೊಂದ್ಸಲ ಲೈವ್ ಕನೆಕ್ಟ್ ಆಗಿರಲ್ಲ. ಸೊ ಹಂಗಾಗಿ ಆ ಒಂದು ವಿಷಯಕ್ಕೆ ಇಟ್ಕೊಂಡು ನನಗೆ ಗೊತ್ತೇ ಆಗ್ತಿಲ್ಲ. ವಿನೋದ್ ಅವ್ರು ಫೋನ್ ಮಾಡ್ತಿದ್ದಾರೆ, ಅಮ್ಮ ನೋಡು ಇದು ತುಂಬಾ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ ನನ್ನ ವಿಡಿಯೋಗೆ, ನಂಗೆ ಅರ್ಥನೇ ಆಗ್ತಿಲ್ಲ, ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ ಅವತ್ತು, ಇವ್ರು ಏನ್ ಹೇಳ್ತಿದ್ದಾರೆ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ. ಆಮೇಲೆ ನೀನ್ ರೀಲ್ಸ್ ಓಪನ್ ಮಾಡಿ ನೋಡು ಅಂತ ಆಲ್ಮೋಸ್ಟ್ 2-3 ಅವರ್ಸ್ ಆಯ್ತು ನಾನು ಅವ್ರು ನೋಡಿ ಅವ್ರ ಹತ್ರ ಮಾತಾಡೋಷ್ಟೊತ್ತಿಗೆ. ಸೊ ಅವಾಗ ನೋಡ್ತಾ ಇದೀನಿ, ಏನು ನೀನು ನಮ್ಮ ಅತ್ತಿಗೆಗೆ ಹಂಗಂತ್ಯಾ, ಹಿಂಗಂತ್ಯಾ, ಆ ತರ ಬಿಟ್ಟಿದೆ. ಅದೊಂಥರ ಫುಲ್ ಬ್ಯಾಡ್. ಯಾವತ್ತೂ ವಿನೋದ್ ಅವ್ರಿಗೆ ಬ್ಯಾಡ್ ಕಮೆಂಟ್ ನಾನು ನೋಡಿರ್ಲಿಲ್ಲ, ಅಲ್ಲಿವರೆಗೂ ನಾನು ನೋಡಿರ್ಲಿಲ್ಲ, ಆಯ್ತಾ. ಫಸ್ಟ್ ಟೈಮ್ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ. ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ದು ಇದು ಬರ್ತಾ ಇದೆ, ಎಮೋಜಿಸ್ ಆಗ್ತಾ ಇದಾರೆ, ಜಿಫ್ ಆಗ್ತಾ ಇದಾರೆ. ನಾನ್ ವಾಟ್ಸ್ ರಾಂಗ್ ವಿತ್ ದ ಪೀಪಲ್, ಏನಂತ ತಿಳ್ಕೊಂಡಿದ್ದಾರೆ ಇವರು ಅಂತ. ಆಮೇಲೆ ಹೇಳುದು ಒಳಗೋಗಿ ಈ ತರ ಕಾನ್ವರ್ಸೇಷನ್ ಆಯ್ತು, ಅಲ್ಲ ಡಾರ್ಲಿಂಗ್ ಅಂತ ಕರೆದೆ, ಅದನ್ನ ಇಟ್ಕೊಂಡು ಮಾತಾಡ್ತಿದಾರೆ ಅಂತ ನಂಗೆ ಅವಾಗ ಅರ್ಥ ಆಗ್ತಿದೆ. ಶಿಟ್, ಇದಕ್ಕೆ ನಾನೇ ಕಾರಣ ಆಕ್ಚುಲಿ. ಹೇಳ್ ಕಳಿಸ್ತೋಳೆ ನಾನು, ಚೆನ್ನಾಗಿ ಇಲ್ಲಿ ಹೆಂಗ್ ರೇಗಿಸ್ಕೊಂಡ್ ಮಾತಾಡ್ತಿದ್ರು ಅಲ್ಲೂ ಹಂಗೆ ಮಾತಾಡಿ ನೀವು ಕಾಣಿಸ್ಕೋಬೇಕಲ್ವಾ ಆಬ್ವಿಯಸ್ಲಿ ಅಂತ ಹೇಳ್ ಕಳಿಸ್ತೋಳೆ ನಾನು. ಬಟ್ ಎಲ್ಲೂ ಮಾಡಿಲ್ಲ, ಯಾಕಂದ್ರೆ ಇಬ್ರು ಮಾತಾಡ್ಕೊಂಡು ನಾನು ನನ್ನ ಹತ್ರನೂ ಹೇಳಿದ್ಲವಳು, ಬಿಡು ಬೇಬಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಕ್ಲಾರಿಟಿ ಕೊಟ್ಟಷ್ಟು ಮತ್ತೆ ಇನ್ನೂ ಜಾಸ್ತಿನೇ ಆಗುತ್ತೆ, ಸೊ ಬಿಟ್ಬಿಡು ಅದು ಹಂಗೆ ಸರಿ ಹೋಗುತ್ತೆ ಅಂತ. ಬಟ್ ಆದ್ರೂ ಅದಾದ್ಮೇಲೆ ತುಂಬಾ ವಿಡಿಯೋಸ್, ಈಗ ನಾನು ವಿನೋದ್ ಅವ್ರು ರೀಲ್ಸ್ ಮಾಡಿದ್ರು ಅದ್ರಲ್ಲೂ ಗಿಲ್ಲಿ ಕಾವ್ಯಗೆ, ಯು ಕ್ಯಾನ್ ಚೆಕ್ ಇಟ್ ಔಟ್ ಆಕ್ಚುಲಿ. ಅದೇ ಜಿಫ್ ಅದೇ ವಿಡಿಯೋಗಳೇ ಬರ್ತಾ ಇತ್ತು ಜಾಸ್ತಿ. ನಮ್ಮ ಅದಕ್ಕೆ ನಾನು ಡಾರ್ಲಿಂಗ್ ಅಂತ ಎಷ್ಟೋ ದಯ್ಯ ನಿಮ್ಗೆ, ಅದು ಇದು ನೋ, ಇದು ತಪ್ಪು ಆಕ್ಚುಲಿ ಸ್ಟಾರ್ಟ್ ಆಗಿರೋದೇ ನನ್ನಿಂದ. ಸೊ ಪ್ಲೀಸ್ ನೆಕ್ಸ್ಟ್ ವಿನೋದ್ ಅವ್ರಿಗೆ ಇಷ್ಟು ದಿವಸ ಹೇಗೆ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಬೆಳೆಸ್ತಿದ್ದೀರೋ ಹಂಗೆ ಕೊಡಿ, ಅವ್ರನ್ನ ಹೇಟ್ ಮಾಡಬೇಡಿ. ಆ ಹೇಟ್ರೆಡ್ ಶುರು ಆಗಿದ್ದು ನನ್ನಿಂದ, ನಾನು ಹೇಳಿ ಕಳ್ಸಿದ್ರಿಂದ ಅವ್ರು ಅಷ್ಟು ಚೆನ್ನಾಗಿ ಇವ್ರಿಗೆ ಕ್ಲಾಸ್ ತಗೊಳ್ಳಿ ಮಾಡಿರೋದು. ಸೊ ನಥಿಂಗ್ ಇನ್ ಬಿಟ್ವೀನ್ ದೆಮ್. ಸೊ ಅವರಿಬ್ರು ಒಳ್ಳೆ ಫ್ರೆಂಡ್ಸೇ ಆಕ್ಚುಲಿ ಹೇಳ್ಬೇಕಂತಂದ್ರೆ, ಒಳ್ಳೆ ಬಾಂಡಿಂಗ್ ಇದೆ ಅವ್ರಗಳ ಮಧ್ಯ. ಎಲ್ಲರೂ ಫ್ರೆಂಡ್ಸೇ, ಸುಮ್ಮನೆ ಯಾಕೆ ಅಲ್ವಾ ಕಂಪೇರ್ ಮಾಡ್ಕೊಂಡು ಏನಕ್ಕೆ ಅತ್ತಿಗೆ ಪತ್ತಿಗೆ ಹೇಳ್ಕೊಂಡು.
ಓಕೆ ರೈಟ್, ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಇನ್ನೂ ನಿಮ್ ಜೊತೆಗೆ ಮಾತಾಡೋದು ತುಂಬಾ ಇದೆ. ಮತ್ತೊಮ್ಮೆ ನಿಮ್ ಕಾಲ್ ಶೀಟ್ ಇದೆ, ಹೋಗ್ಬಿಡಿ, ಮತ್ತೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ನನ್ನ ಜೊತೆ ಕಳೆದಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್, ನೇರ ದಿಟ್ಟ ನಿರಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.